ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಬ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ತುಂಬ ದಿವಸ ಆಯ್ತಲ್ವಾ ವಿಡಿಯೋ ಮಾಡಿ. ಸೊ ಇವತ್ತೊಂದು ಪ್ಯೂರ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತಂದರೆ, ಸಾತ್ವಿಕ್ ಹುಡ್ದಾಗಿಂದ ನಾವು ಮೂವಿಗೆ ಹೋಗಲಿಲ್ಲ, ಹಾಗೆ ಸಾತ್ವಿಕ್ನು ಮೂವಿಗೆ ಕರ್ಕೊಂಡು ಹೋಗಲಿಲ್ಲ. ಇನ್ನು ಫಸ್ಟ್ ಟೈಮ್ ಸಾತ್ವಿಕ್ ಮೂವಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವನ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ, ಅವನ ಸೌಂಡು ಮತ್ತು ಆ ವಿಷನ್ ಎಲ್ಲ ಟಾಲ್ರೇಟ್ ಮಾಡ್ತಾನ ಅನ್ನೋದನ್ನು ನೋಡೋಣ. ಯೂಶ್ವಲಿ ಚಿಕ್ಕ ಮಕ್ಕಳನ್ನ ತುಂಬ ಚೆನ್ನಾಗಿ ಕರ್ಕೊಂಡು ಹೋಗ್ತಾರೆ, ಬಟ್ ಕರ್ಕೊಂಡು ಹೋದಾಗ ಇಯರ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಐ ಪ್ರಾಬ್ಲಮ್ಸ್ ಆಗಿರ್ಬೋದು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ನಾನು ಕರ್ಕೊಂಡು ಹೋಗಿರಲಿಲ್ಲ. ಈಗ 3 ಇಯರ್ಸ್ ಕಂಪ್ಲೀಟಾಗಿ 4th ಇಯರ್ ಬಿದ್ದಿದ್ದಲ್ಲ ಅವನಿಗೆ. ಸೊ ಓಕೆ, ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಹಾಗೆ ಕಲ್ಕಿ ಮೂವಿ ರಿಲೀಸ್ ಆಗಿದೆಯಲ್ಲ ಪ್ರಭಾಸ್ ಅವ್ರದ್ದು. ಸೊ ಅದರಲ್ಲಿ ಬುಜ್ಜಿ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಸೊ ಅದನ್ನು ನೋಡೋದಕ್ಕೋಸ್ಕರನೇ ಎಕ್ಸ್ಪೆಷಲಿ ನಾವು ಮೂವಿಗೆ ಹೋಗ್ತಿದ್ದೀವಿ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ನನ್ನ ಮಗನ್ನ ನಾವು ಮನೆಯಲ್ಲಿ ಬುಜ್ಜಿ ಅಂತಲೇ ಕರಿತೀವಿ, ಎಲ್ಲರೂ ಅವನನ್ನು ಬುಜ್ಜಿ ಅಂತಲೇ ಕರೆಯೋದು. ಸೊ ಅದೊಂದು ಸ್ಪೆಷಲ್ ನೇಮ್ ಆಗಿರೋದ್ರಿಂದ ನಮಗೆ ಓಕೆ ಈ ಮೂವಿಗೆ ಹೋಗಲೇಬೇಕು ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಈಗ ಹೊರಟಿದ್ದೀವಿ. ಕೆಲಸ ಎಲ್ಲ ಮುಗೀತು, ಈಗ ಮೂವಿಗೆ ಹೋಗ್ತಾ ಇದ್ದೀವಿ. ನೋಡಿ ರೆಡಿಯಾಗಿ ಕೂತಿದ್ದಾನೆ. ಹಾಗೆ ಹ್ಯಾಂಡ್ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ, ಅದನ್ನ ಎಲ್ಲ ಎತ್ತಿ ಏನೋ ಕಿತಾಪತಿ ಮಾಡ್ತಾ ಇದ್ದಾರೆ. ಸೊ ತಡ ಮಾಡೋದು ಬೇಡ, ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ. ನಾನು ಸ್ಲಿಂಗ್ ಬ್ಯಾಗ್ನ ತೊಗೊಂಡಿದ್ದೀನಿ. ಸೊ ಇದು ಆಲ್ ಟೈಮ್ ಫೇವ್ರೆಟ್ ಸ್ಲಿಂಗ್ ಬ್ಯಾಗ್ ನನಗೆ. ಕರ್ಚೀಫ್ ಇಟ್ಕೊಂಡಿದ್ದೀನಿ. ಹಾಗೆ ಸಾತ್ವಿಕ್ ರೆಡಿ. ಏನು ಎತ್ಕೊಂಡಿದ್ಯಮ್ಮ ತೋರಿಸು ನೀನು. ಸೊ ಅವ್ನು ಬೈಕಲ್ಲಿ ಟ್ರಾವೆಲ್ ಮಾಡ್ತಿರೋದ್ರಿಂದ ಒಂದು ಮಂಕಿ ಕ್ಯಾಪ್ನ ತೊಗೊಂಡಿದ್ದೀನಿ. ಸೊ ಈಗ ಹೊರಡೋಣ. ಲೇಟ್ ಆಗಿದೆ ಆಲ್ರೆಡಿ. ಕೆಲಸ ಮುಗಿಸಿ ಹೋಗೋದು ಅಂತಂದರೆ ಸ್ವಲ್ಪ ಕಷ್ಟ ಅಲ್ಲ. ಸೊ ಬಚ್ಚಿನಿ, ಬೇಗ ಬೇಗ ಹಾಕೋ ಚಿನಿ. ಆಯ್ತಾ? ಕ್ಯಾಪ್ ಎತ್ಕೋ. ಏ ಹುಷಾರಮ್ಮ. ಹ್ಞೂ, ಮಳೆ ಬಿದ್ದಿದೆ ಚಿನ್ನಿ. ಸುತ್ತಬಾರ್ದು, ಕಿತ್ತೋಗುತ್ತದು. ಇದು ಸ್ವೆಟರ್ ಬಂದು ಸ್ಕೂಲಲ್ಲೇ ಮರ್ತು ಬಂದುಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಹೋಗಿದ್ದಾರೆ, ಈಗ ಕೆಳಗಡೆ ಬಂದಿರ್ತಾರೆ. ನಾನೀಗ ಲಿಫ್ಟಲ್ಲಿ ಹೋಗ್ತಾ ಇದ್ದೀನಿ. ಸೊ ತುಂಬಾ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಲೈಕ್ ಸಿ, ಮಳೆ ಬಿದ್ದಿದೆ. ಮೆತ್ತಗೋಗಮ್ಮ ನೋಡಿ, ಹುಷಾರು. ಎಲ್ಲಿ ಸ್ವೆಟರು? ಟಿಕೆಟ್. ಅಪ್ಪು, ಏನು ಎಕ್ಸ್ಪೆಕ್ಟೇಷನ್ ಐತೆ ರಿವ್ಯೂ ಎಲ್ಲ ನೋಡಿ? ಗೊತ್ತಿಲ್ಲ, ಮೂವಿ ನೋಡಿದ್ರೆ ಗೊತ್ತಾಗುತ್ತೆ. ಮೂವಿಗೆ ಬಂದು 5 ವರ್ಷ ಆಯ್ತು. ಆ್ಯಕ್ಚುಲಿ ಸಾತ್ವಿಕ್ ಹೊಟ್ಟೆನಲ್ಲಿ ಇರ್ಬೇಕಾದ್ರೆ ಲಾಸ್ಟ್ ನಾವು ನೋಡಿದ್ದು ಮೂವಿ ಮಹರ್ಷಿ ಮೂವಿ, ತೆಲುಗುನಲ್ಲೇ. ಈಗ ಮತ್ತೆ ಕಲ್ಕಿಗೆ ಬರ್ತಾ ಇದ್ದೀವಿ, ಸೇಮ್ ತೆಲುಗು ಮೂವಿನೇ. ಸೊ ಏನು ಗೊತ್ತಾ ರೀಸನು? ಆ ಹೀರೋ ನನ್ನ ಹೆಸರು ಇಟ್ಕೊಂಡಿದ್ದಾನೆ, ಅದರಿಂದ. ಆ್ಯಕ್ಚುಲಿ ಭೈರವನ್ ಅಂತ ಹೇಳಿ, ಭೈರವ ಅಂತ ಹೇಳಿ ಪ್ರವಾಸ್ ನೇಮ್ ಅಂತೆ ಮೂವಿನಲ್ಲಿ. ಹಾಗೆ ಅವ್ರ ಬೈಕ್ ಬಂದು ಬುಜ್ಜಿ, ಓಕೆನಾ? ಸೊ ನನ್ನ ಹಸ್ಬೆಂಡ್ ಹೆಸರು ಭೈರವ್, ಮತ್ತು ನನ್ನ ಮಗನ್ನ ನಾವು ಬುಜ್ಜಿ ಅಂತ ಕರಿತೀವಿ. ಸೊ ಎರಡು ಮಿಕ್ಸ್ಡ್ ಆಗಿ ಈಗ ಈ ಮೂವಿಗೆ ಬರೋ ಥರ ಒಂದು ಫುಡ್ ಬಂದಿದೆ. ಸೊ ಯು ಆರ್ ಗೋಯಿಂಗ್ ಟು ಸಿ. ಏನು ನೋಡ್ತಾ ಇದ್ದೀರಾ? ಏನು ಬೇಕು ಅಂತ ಕೇಳಿದೆ. ಪಿಜ್ಜಾ ಬೇಕು. ನೋ ಚಿನಿ, ನೋ ಪಿಜ್ಜಾ.
ಗೋಬಿ ಜ್ಯೂಸ್ ಐಸ್ ಕ್ರೀಮ್ ಇಲ್ಲ ಐಸ್ ಕ್ರೀಮ್ ಅಲ್ಲ ನೀರು ದೋಸೆ. ಅದೆಲ್ಲ ಸ್ಯಾಂಡ್ವಿಚ್ಚಾ? ಇಲ್ಲ ನಿಂಗೆ ಸ್ಯಾಂಡ್ವಿಚ್ ಎಷ್ಟು ಬೇಕು ಸ್ಯಾಂಡ್ವಿಚ್ಚು? ನಿಂಗೆ ಏನೇನಂದ್ರೆ ಇಷ್ಟ ಚಿನ್ನಿ? ಏನೇನಂದ್ರೆ ಇಷ್ಟ ನಿನಗೆ? ಏನಂದ್ರೆ ಇಷ್ಟ? ಎಸ್, ಅದು ನಂದು ಪಾನಿಪುರಿ. ಡೋಂಟ್ ಟಚ್ ಮೈ ಪಾನಿಪುರಿ. ನೈಸ್. ತಿಂತ್ಯಾ? ನಿಂದು ಬಂದ್ಬಿಟ್ಟು ಮಗುದು 5 minutes ಕಾರಣ ಸ್ಯಾಂಡ್ವಿಚ್ ಯಾರ್ದು? ಓ ಮೈ ಗಾಡ್, ತಿನ್ಬಿಡ್ತೀಯ ಸ್ಯಾಂಡ್ವಿಚ್ ಇವಾಗ? ಕೂಡ ನಾನು ಹಾಕ್ತೀನಿ. ಹಂಗೆ ಹಾಕ್ಕೊಬಾರ್ದು. ಬಿಸಿನಾ? ಚಿನ್ನಮ್ಮ, ಚಳಿ ಆಗುತ್ತೆ ಮಗನ. ಒಳಗಡೆ ಹೋದ್ಮೇಲೆ ಎ ಸಿ ಹಾಕಿರ್ತಾರಲ್ಲ, ಒಳಗಡೆ ಹೋದರೆ ಚಳಿ ಆಗುತ್ತೆ ಅದಕ್ಕೆ. ಕುಲಾಯ್ ಬೇಡವಾ? ಓಕೆ. ಮೆತ್ತಗೆ ಬೀಳ್ತೀಯಾ? ಸ್ಕೂಲಲ್ಲಿ ಬಿಟ್ಬಿಟ್ಟು ಬರೋಣ ಅಂತ. ಸ್ಕೂಲಲ್ಲೇ ಬಿಟ್ಬಿಟ್ಟು ಬರ್ತೀವಿ ಇನ್ಮೇಲೆ. ಎಲ್ಗನ ಹೋಗ್ಬೇಕಾದ್ರೆ ಎಲ್ಗೋ ಓಡ್ತಾವನಲ್ಲ ಇವನು. ಹೊಡಿತೀನಿ ಶರಿ, ತಮಾಷೆ ಅಲ್ಲ ಇದು. ಅಲ್ಲೂ ಸಡನ್ನಾಗಿ ಗಾಡಿ ಒಳಗಡೆ ಬಂದು ಮತ್ತೆ ಮತ್ತೂರ್ಲು ಮಳೆ. ಇಷ್ಟೊಂದು ತೀಟೆ ಎಲ್ಲ ಮಾಡಿದ್ರೆ ಆಗಲ್ಲ. ಬಿಟ್ಬಿಟ್ಟು ಬಂದ್ಬಿಟ್ಟು ಜಾಸ್ತಿ ಆಯಿತು ತೀಟೆ ಸುಬ್ಬದು. ಬೀಳ್ತಾವೆ ನೋಡ್ಕೊಂಡು ಹಿಂಗೆ. ನಮ್ಮದು 7:30ಗೆ ಶೋ ಇದ್ದಿದ್ದು. ಅಷ್ಟರಲ್ಲೇ ಇಲ್ಲಿ ಮಳೆ ಬೇರೆ ಬರ್ತಾ ಇತ್ತು. ಒಂದು ಸೈಡಲ್ಲಿ ನಿಂತ್ಕೊಂಡು ಇಲ್ಲಿ ಪೋಸ್ಟರ್ನ ನಾನು ವಿಡಿಯೋ ಮಾಡ್ತಾಯಿದ್ದೆ. ಅದಾದಮೇಲೆ ನಮಗೆ ಒಳಗಡೆ ಬಿಟ್ಟರು. ಇನ್ಸೈಡ್ ಥಿಯೇಟರ್ ಎನ್ವೈರ್ನ್ಮೆಂಟ್ ಹೀಗಿತ್ತು. ನಾನು ಮಾತಾಡಿದ್ದೆ, ಬಟ್ ಅಲ್ಲಿ ಸ್ಕ್ರೀನಲ್ಲಿ ಅಡ್ವರ್ಟೈಸ್ಮೆಂಟ್ ಸೌಂಡ್ ಎಲ್ಲ ಜಾಸ್ತಿ ಇದೆ ಅಂತ ಹೇಳಿ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನಮ್ಮದು ಬ್ಯಾಕ್ ಸೈಡಲ್ಲಿ ನಾವು ತೊಗೊಂಡಿದ್ವಿ, ತುಂಬ ಫ್ರಂಟ್ ಬೇರೆ ಪಾಪು ಇರೋದ್ರಿಂದ ಅಂತ ಹೇಳಿ. ಸೊ ಕಾರ್ನರ್ ಸೀಟ್ನ ನಾವು ಬುಕ್ ಮಾಡ್ಕೊಂಡಿದ್ವಿ. ನಮ್ಗೆ ತುಂಬಾ ಕಂಫರ್ಟಬಲ್ ಆಗಿತ್ತು, ಅದು ಮಗು ಇರೋ ಕಾರಣದಿಂದ. ತುಂಬ
ಮೂವಿ ಬೇಸ್ಡ್ ಆನ್ ಮಹಾಭಾರತ ಆಗಿರೋದ್ರಿಂದ ಕೆಲವೊಂದು ಗ್ಲಿಮ್ಸ್ ಆನ್ ಮಹಾಭಾರತ ಯಾವ ರೀತಿ ವಾರ್ ಎಲ್ಲ ನಡ್ತಿದೆ ಮತ್ತು ಈಗ ಯಾವ ರೀತಿ ಕಲಿಯುಗ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದು ಆದಮೇಲೆ ಮೂವಿ ಸ್ಟಾರ್ಟ್ ಆಗುತ್ತೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಹೋಗಿ ಖಂಡಿತ ವಾಚ್ ಮಾಡಿ. ತುಂಬಾ ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಅಂತೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ಹೋಗಿ ವಾಚ್ ಮಾಡಿ. ಇಂಟರ್ವಲ್ ಟೈಮಲ್ಲಿ ನಾನಲ್ಲಿ ಜ್ಯೂಸು ಮತ್ತು ಚಿಪ್ಸ್ನ ತೊಗೊಂಡೆ. 20 ರುಪೀಸು, ಬಟ್ ಪ್ಲಸ್ ನಮಗೆ ಎಕ್ಸ್ಟ್ರಾ ಕಾಸ್ಟ್ ಹಾಕಿ 40 ತೊಗೊಂಡ್ರು, 80 ರುಪೀಸು. ಸೊ ನನಗೇನೋ ಅಷ್ಟು ಕಾಸು ಕೊಟ್ಟು ತೊಗೊಳೋಕ್ಕೆ ಇಷ್ಟನೇ ಆಗೋದಿಲ್ಲ. ಸೊ ನೋ ಚಾನ್ಸ್, ಮಗು ಇದನ್ನೆಲ್ಲ ತೊಗೊಳ್ಳೇಬೇಕು ಅಂತ ಹೇಳಿ ತೊಗೊಂಡು ತಿಂದ್ವಿ. ಏನು ಜ್ಯೂಸ್ ಕುಡಿಬೇಕಾ? ಏನೇನು ತೊಗೊಂಡಿದ್ಯೋ ತೋರಿಸು. ಆಮೇಲೆ ಚಿಪ್ಸ್. ಬುಜ್ಜಿ ಹೆಂಗಿತ್ತು ಮಗನೇ ಫಿಲಮ್? ಸೂಪರಾ? ಇಷ್ಟೊತ್ತು ನಿದ್ದೆ ಮಾಡ್ತಾ ಇದ್ದ. ನಿದ್ದೆ ಮಾಡಿ ಎದ್ಬಿಟ್ಟು ಸೂಪರ್ ಅಂತೆ. ಮುದ್ದಮ್ಮ ಹೆಂಗಿತ್ತು ಮಗನೇ ಫಿಲಮು? ಸೌಂಡ್ ಜಾಸ್ತಿ ಇತ್ತಾ? ನಿದ್ದೆ ಬರ್ತೈತಾ? ಸರಿ ನಿದ್ದೆ ಮಾಡು ನಿದ್ದೆ ಮಾಡು ಬೇಗ. ಇದು ಹೋಗಿ ಹೋಗಿ ಮುಂದೆ. ಸ್ಲೀಪಿಂಗ್ ಲೈನ್, ಸ್ಟ್ಯಾಂಡಿಂಗ್ ಲೈನ್, ಹಾಫ್ ಸರ್ಕಲ್ ಇಸ್ 5. ಬರೀ ಹೆಂಗನ್ನಿಸ್ತಪ್ಪು ಮೂವಿ ನಿಂಗೆ? ಚೆನ್ನಾಗಿದೆ. ಏನು ಚಿನ್ನಮ್ಮ? ವೆರಿ ಗುಡ್. ಬರೀ ಚೆನ್ನಾಗಿದೆ. ಬರೀ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಬರೀ ಡಾಟ್ಸ್ ಇಟ್ಟಿದ್ದೀನಿ. ಬರೀ ಕಾಣಿಸುತ್ತೆ. ಅಲ್ಲಲ್ಲ ಪಕ್ಕದಲ್ಲಿ. ನೀಟಾಗಿ ನೋಡು. ಹೆಂಗನ್ನಿಸ್ತಪ್ಪು ಮೂವಿ? ಚೆನ್ನಾಗಿದೆ. ನೆಕ್ಸ್ಟ್ ಪಾರ್ಟ್ 2 ಬಂದರೆ ನೋಡ್ತೀಯಾ? ನೋಡ್ಬೇಕು, ಅದನ್ನ ಯಾವಾಗ ಬರುತ್ತೆ. ಹಾಯ್, ಇವಾಗ ತಾನೇ ಮನೆಗೆ ಬಂದಿದ್ದೀವಿ. ಮೂವಿ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಿಷ್ಟ ಆಯಿತು. ಎಕ್ಸ್ಪೆಷಲಿ ಎಂಡಿಂಗ್ ಕ್ಲೈಮ್ಯಾಕ್ಸ್ ಅಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಈಗ ಮನೆಗೆ ಬಂದಿದ್ದೀವಿ. ಸಾತ್ವಿಕ್ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಮಧ್ಯಾಹ್ನನೇ ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿದ್ದೆ. ಇನ್ನೇನು ಅಡುಗೆ ಮಾಡೋ ಅಷ್ಟು ತೊಂದರೆ ಏನಿಲ್ಲ. ಊಟ ತಿಂದ್ಬಿಟ್ಟು ಮಲ್ಗೋದು ಅಷ್ಟೇ. ಸೊ ಯಾರ್ಯಾರೆಲ್ಲ ಕಲ್ಕಿ ಮೂವಿಗೆ ಹೋಗಿದ್ದೀರಾ, ಇನ್ನೂ ಯಾರ್ಯಾರೆಲ್ಲ ಹೋಗಬೇಕು, ಖಂಡಿತ ಹೋಗಿ ನೋಡಿ. ಒನ್ ಟೈಮ್ ವಾಚ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಅಷ್ಟು ಓವರ್ ಡೈಲಾಗು ಇಲ್ಲ, ಅಂಡರ್ ಡೈಲಾಗ್ಸು ಇಲ್ಲ, ಚೆನ್ನಾಗಿದೆ. ಬಟ್ ಜಾಸ್ತಿ ಆ್ಯಕ್ಷನ್ ಇದೆ ಮೂವಿನಲ್ಲಿ. ಆ್ಯಕ್ಷನ್ ಇಷ್ಟ ಆಗೋರು ನೋಡಿ. ಹಾಗೆ ನನಗೆ ಮೂವಿನಲ್ಲಿ ತುಂಬಾ ಇಷ್ಟ ಆಗಿದ್ದ ಪಾರ್ಟ್ ಬಂದು, ತುಂಬ ಜನ ಬರ್ತಾರೆ, ಸೆಲೆಬ್ರಿಟೀಸ್ ತುಂಬ ಜನ, ಹೀರೋಸು ಹೀರೋಯಿನ್ಸ್ ಎಲ್ಲ ತುಂಬ ಜನ ಬರ್ತಾ ಇರ್ತಾರೆ. ಅದರಲ್ಲಿ ನನಗೆ ರಾಜಮೌಳಿ ಅವ್ರದ್ದು ಒಂದು ಪಾರ್ಟ್ ಬರುತ್ತೆ, ಪ್ರಭಾಸ್ ಜೊತೆ ಮಾತಾಡೋ ರೀತಿ. ಆ ಪಾರ್ಟ್ ಬಂದು ತುಂಬಾ ಇಷ್ಟ ಆಯಿತು. ನೀವೆಲ್ಲ ಆ ಪಾರ್ಟ್ ನೋಡಿದ್ರೆ ನಿಮ್ಗೆ ಅದು ಇಷ್ಟ ಆಯಿತಾ ಅನ್ನೋದು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಫಸ್ಟ್ ಟೈಮ್ ಸಾತ್ವಿಕ್ನ ಕರ್ಕೊಂಡು ಹೋದ್ವಿ. ಅವನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತಂದರೆ ಲೈಟ್ಸ್ ಎಲ್ಲ ಆಫ್ ಮಾಡಿದ ತಕ್ಷಣ ಒಂದು ಸ್ವಲ್ಪ ಯಾಕೆ ಲೈಟ್ಸ್ ಎಲ್ಲ ಆಫ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ನೋಡ್ತಾ ಇದ್ದ. ಮತ್ತು ದೊಡ್ಡ ಸ್ಕ್ರೀನ್ ಫಸ್ಟ್ ಟೈಮ್ ನೋಡಿದ್ರಿಂದ ಅಷ್ಟು ಅವನು ನೋಡಲಿಲ್ಲ ಸ್ಕ್ರೀನ್ನ ಜಾಸ್ತಿ ಹೊತ್ತು. ಸ್ವಲ್ಪ ಹೊತ್ತು ಆದಮೇಲೆ ನನಗೆ ಮೊಬೈಲಲ್ಲಿ ಬೇಕು ಅಂತಂದ್ಬಿಟ್ಟು ಮೊಬೈಲಲ್ಲಿ ಸ್ವಲ್ಪ ಹೊತ್ತು ಒಂದು 5 to 10 minutes ಮೊಬೈಲಲ್ಲಿ ಬೊಂಬೆಗಳನ್ನು ನೋಡ್ತಾ ಇದ್ದ. ನಾವು ಮೂವಿನ ನೋಡ್ತಾ ಇದ್ವಿ. ಅದಾದಮೇಲೆ ಇಂಟರ್ವಲ್ಸಲ್ಲಿ ನೀವು ನೋಡೇ ಇರ್ತೀರಾ, ಸ್ನ್ಯಾಕ್ಸ್ ಎಲ್ಲ ತೊಗೊಂಡು, ಜ್ಯೂಸ್ ಎಲ್ಲ ತೊಗೊಂಡು ತಿಂದ್ಬಿಟ್ಟು ನಾವು ಮೂವಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸಾತ್ವಿಕು ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಓಕೆ, ನಾವು 7:30 ಶೋಗೆ ಹೋಗಿದ್ದರಿಂದ 9:30 ಆಗೋಯ್ತಲ್ವ. ಸೊ ಸಾತ್ವಿಕ್ ನಿದ್ದೆ ಮಾಡೋ ಟೈಮು ಅಂತ ಹೇಳಿ ಅವನನ್ನೇನು ಎಬ್ಬರ್ಸೋಕೆ ಹೋಗಲಿಲ್ಲ. ಓಕೆ ಅಂತ ಹೇಳಿ ಅವನು ನಿದ್ದೆ ಮಾಡಿಸ್ಬಿಟ್ಟೆ. ಹಾಗೆಯೇ ಕ್ಲೈಮ್ಯಾಕ್ಸ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಖಂಡಿತ ವಾಚ್ ಮಾಡಿ ಅಂತ ಹೇಳ್ತೀನಿ. ಸೊ ಹೀಗಿತ್ತು ನಮ್ಮ ಮೂವಿ ಎಕ್ಸ್ಪೀರಿಯನ್ಸ್ ಇವತ್ತು. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್.